ನಮಸ್ಕಾರ. ಹಾಯ್ ಗುಲ್ಬರ್ಗ ಯೂಟ್ಯೂಬ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸಂಗರಾಜ್ ವಾಲಿಕರ್. ಬಂಧುಗಳೇ, ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾದಗಿರಿ ಬಾರ್ ಹೊಸ ಕಟ್ಟಡದ ಸಂಭ್ರಮದಲ್ಲಿದೆ. ಆದರೆ ಕಟ್ಟಡದ ಜೊತೆ ಒಬ್ಬ ಒಳ್ಳೆಯ ಹೋರಾಟ ಮತ್ತು ನ್ಯಾಯಪರ ನಿಲ್ಲುವ ವ್ಯಕ್ತಿಯನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಹೆಮ್ಮೆ ವಕೀಲರಲ್ಲಿದೆ. 6ನೇ ಅಕ್ಟೋಬರ್ನ ದಿನ ಸುಪ್ರೀಂ ಕೋರ್ಟ್ ಕಲಾಪದ ವೇಳೆ ಒಬ್ಬ ದುಷ್ಟ ವಕೀಲ ರಾಕೇಶ್ ಎಂಬ 71ರ ಕತ್ತೆಯಷ್ಟು ವಯಸ್ಸಾದರೂ ಬುದ್ಧಿ ಇಲ್ಲದ ವ್ಯಕ್ತಿ ಸಿಜೆಯವರ ಮೇಲೆ ಶೂ ಎಸೆಯಲು ಹೋಗಿದ್ದ. ದುಷ್ಟನಿಗೆ ಇವತ್ತಿಗೂ ಅಲ್ಲಿಯ ಪೊಲೀಸರು ಅರೆಸ್ಟ್ ಮಾಡದೆ, ಸೋಮೋಟೋದಡಿ ಕೇಸ್ ದಾಖಲಿಸದೆ ಇರೋದೇ ಈ ಹೋರಾಟಕ್ಕೆ ದಾರಿಯಾಗಿದೆ. ಅಧ್ಯಕ್ಷರಾದವರು ಪ್ರತಿಯೊಬ್ಬ ವಕೀಲರ ಮನವೊಲಿಸಿ ಅವರೆಲ್ಲರನ್ನೂ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವ ಗುಣದ RS ಪಾಟೀಲ್ ಬೈಕ್ ರ್ಯಾಲಿ ಮೂಲಕ ಹೋರಾಟಕ್ಕೆ ಚಾಲನೆ ನೀಡುತ್ತಾರೆ. ಹೋರಾಟದಲ್ಲಿ ಯಾದಗಿರಿಯ ಜಿಲ್ಲಾ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾದ RS ಪಾಟೀಲ್, ಕಾರ್ಯದರ್ಶಿಗಳಾದ ಭೀಮಾಶಂಕರ್ ಅಸ್ನಾಳ್, ಉಪಾಧ್ಯಕ್ಷರಾದ ಭೀಮರೆಡ್ಡಿ ಅಚ್ಚೋಲ, ಮಾಜಿ ಅಧ್ಯಕ್ಷರಾದ SP ನಾಡೇಕರ್, ಮಾಜಿ ಅಧ್ಯಕ್ಷರಾದ BBK, ಸುಷ್ಮಾ ಜಾಧವ್, ಅಡಿಯಪ್ಪ ತಳವಾರ್, ಜ್ಞಾನಮಿತ್ರ, ರಾಜು ದೊಡ್ಡಮನಿ, ಮಾರುತಿ ಈಟೆ, ಚವ್ಹಾಣ್, ಬಾಬು ಪಟೇಲ್, SS ಪಾಟೀಲ್ ಹೀಗೆ ಹಲವಾರು ಜನ ವಕೀಲರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಅಕ್ಟೋಬರ್ ತಿಂಗಳ 6ನೇ ತಾರೀಕು ಇಡೀ ದೇಶ ಸುಪ್ರೀಂ ಕೋರ್ಟಿನತ್ತ ನೋಡುತ್ತಿತ್ತು. ಅಂದರೆ 3 ದಿವಸದ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲೊಬ್ಬ ಭಯೋತ್ಪಾದಕ ಉದ್ಭವವಾಗುತ್ತಾನೆ ಅಂತ ದೇಶದ ಜನರಿಗೆ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಈ ಮಾತು ನಾನು ಹೇಳುತ್ತಿಲ್ಲ, ಸೋಷಿಯಲ್ ಮೀಡಿಯಾಗಳು ಮಾತನಾಡುತ್ತಿವೆ. ಸುಪ್ರೀಂ ಕೋರ್ಟ್ಗೆ ಈ ಕಿಶೋರ್ ರಾಕೇಶ್ ಕಾಯಂ ಸದಸ್ಯನೂ ಅಲ್ಲ ಅನ್ನೋದು ಈಗ ತಾನೇ ಗೊತ್ತಾಗುತ್ತಿದೆ. ಯಾಕೆಂದರೆ ಸುಪ್ರೀಂ ಕೋರ್ಟಲ್ಲಿ ಕಾಯಂ ಸದಸ್ಯರಾಗಲು ವರ್ಷಕ್ಕೆ ಮಿನಿಮಮ್ 20 ಕೇಸಾದರೂ ಫೈಲ್ ಮಾಡಬೇಕಂತೆ. ಈತನದು ವರ್ಷಕ್ಕೆ 20 ಕೇಸೂ ಇರಲಿಲ್ಲ ಅನ್ನೋದು ಬಹಿರಂಗವಾಗಿದೆ. ಇಂತಹ ವ್ಯಕ್ತಿಯಿಂದ ದುಷ್ಟ ಗುಂಪೊಂದು ಸುಪ್ರೀಂ ಕೋರ್ಟ್ನ ಸಿಜೆಯವರಾದ ಗವಾಯಿ ಸಾಹೇಬರನ್ನು ಅವಮಾನ ಮಾಡುವಂತೆ ಇಂಥ ಅಜ್ಞಾನಿ ಕಿಶೋರ್ ರಾಕೇಶನಂತವರಿಗೆ ತಯಾರು ಮಾಡುತ್ತಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಅಷ್ಟೇ. ಈತ ಹೊರಬಂದಾಕ್ಷಣ ನಾನೂ ದಲಿತನೇ ಅಂತ ಹೇಳಿಕೊಳ್ಳಲು ಶುರು ಮಾಡಿದ. ಕಾರಣ ಅದೇ ದಲಿತರು ಇಕ್ಕುತ್ತಾರೆ ಅಂತ ಗೊತ್ತಾಗಿರಬೇಕು. ತನ್ನ ಜಾತಿಯಲ್ಲೂ ಈತ ನಾಟಕವಾಡಿರಬೇಕು, ಸುಳ್ಳು ಹೇಳಿರಬೇಕು. ಆದರೆ ಈತನಿಗೆ ದೇವರು 2 ದಿನದಿಂದಲೂ ನಿದ್ರೆ ಮಾಡಲು ಬಿಡದೆ ಸುಪ್ರೀಂ ಕೋರ್ಟ್ PIL ಹಾಕಿಕೊಳ್ಳಲು ಹೇಳಿತ್ತಂತೆ. ಅದೆಂಥ ದೇವರು ಈತನಿಗೆ ಭೇಟಿಯಾಗಿದೆಯೋ ನಾಕಾಣೆ. ನಮ್ಮ ಹಿಂದೂ ಧರ್ಮದಲ್ಲಿ ಸಾಕಷ್ಟು ಸಾಧು ಸಂತರು ವರ್ಷಾನುಗಟ್ಟಲೆ ತಪಸ್ಸು ಮಾಡಿದವರಿಗೆ ದೇವರು ಸಿಗಲಿಲ್ಲ. ಈತನಿಗೆ ಅದ್ಯಾವ ದೇವರು ಬಂದು ಹೇಳಿದನೋ ಗೊತ್ತಾಗುತ್ತಿಲ್ಲ. ಇದೊಂದು ದೇವರ ಹೆಸರಲ್ಲಿ ಜನರಿಗೆ ದಿಕ್ಕು ತಪ್ಪಿಸುವುದೇ ಒಂದು ದೊಡ್ಡ ಭಯೋತ್ಪಾದಕವೇ ಹೊರತು ಬೇರೇನು. ಇಲ್ಲಿ ಈತನ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗಬೇಕಾಗಿದೆ. ಇದೇ ಸಿಜೆಯವರು ED ಅಧಿಕಾರಿಗಳಿಗೆ ನೀರಿಳಿಸಿದ್ದರು. CJ ಗವಾಯಿಯವರು ಸುಪ್ರೀಂ ಕೋರ್ಟ್ಗೆ ಬಂದಾಕ್ಷಣ ಒಂದು ದೊಡ್ಡ ಕೆಲಸ ಮಾಡಿರೋದು ಇಡೀ ದೇಶದ ಬಹುಜನರು ಒಪ್ಪಿಕೊಂಡರು. ಆದರೆ ಒಂದು ಸಮುದಾಯಕ್ಕೆ ಮಾತ್ರ ಕೋಪದ ಅಲೆ ಶುರುವಾಯಿತು. ಸುಪ್ರೀಂ ಕೋರ್ಟಲ್ಲಿ ಯಾವ OBC ನಮ್ಮ ಕರ್ನಾಟಕದ ಲಿಂಗಾಯತರಿಗೂ SC ST ಅಂತ ಯಾವ ಶೂದ್ರರಿಗೂ ಅಲ್ಲಿ ಉದ್ಯೋಗವಿರಲಿಲ್ಲ. ಅಲ್ಲಿ ಕೇವಲ ಒಂದೇ ಒಂದು ಸಮುದಾಯ, ಅಂದರೆ ಬ್ರಾಹ್ಮಣ, ಬನಿಯಾ ಮತ್ತು ಕ್ಷತ್ರಿಯಗಳಿಗೆ ಮಾತ್ರ ಉದ್ಯೋಗವಿದ್ದವು. ಅಲ್ಲಿ ನಮ್ಮ ಕರ್ನಾಟಕ ಲಿಂಗಾಯತ OBC ಉತ್ತರ ಪ್ರದೇಶದ ಠಾಕೂರ್ಗಳಿಗೂ ಉದ್ಯೋಗ ಸಿಗುವಂತೆ ಮಾಡಿದರು. ಇದು ಮನುವಾದಿಗಳ ಕೋಪಕ್ಕೆ ಕಾರಣ ಇರಬೇಕು. ದೇಶದ ಮತ ಕಳ್ಳತನದ EVM ಹಗರಣ ಕೂಡ ಸಿಜೆಯವರ ಬೆಂಚಿಗೆ ಇದ್ದದ್ದು ವಿಶೇಷ ಕೂಡ. ಇಲ್ಲೂ ಕಳ್ಳರಿಗೆ ಭಯವಿರಬೇಕು. ಇನ್ನು ಸ್ವಲ್ಪ ವಿಡಿಯೋದಲ್ಲಿ ಹಾಕಿರುವ ನೋಟುಗಳು ಒಮ್ಮೆ ನೋಡಿ. ಆ ನೋಟುಗಳ ಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಯಾಕೆ ಬರೆದಿಲ್ಲ? ಬರೆಯಬೇಕಲ್ಲವೇ? ಇಲ್ಲಿ ಇಂತಹ ಹಗರಣಗಳ ದಂಡೇ CJ ಗವಾಯಿ ಸಾಹೇಬರ ಬೆಂಚಿಗೆ ಇರೋದನ್ನು ನೋಡಿದ ಮನುವಾದಿಗಳಿಗೆ ನಡುಕ ಶುರುವಾಗಿ ಕಿಶೋರ್ ರಾಕೇಶನಂತಹ ವ್ಯಕ್ತಿಗಳಿಗೆ ಭಯೋತ್ಪಾದಕನಂತೆ ಹುಟ್ಟು ಹಾಕುತ್ತಿರೋದನ್ನು ನೋಡಿಯೂ ಜನ ನ್ಯಾಯವಾಗಿ ನಡೆಯುತ್ತಿದ್ದ ಸುಪ್ರೀಂ ಕೋರ್ಟಿಗೂ ಧಕ್ಕೆ ಮಾಡುವ ಭಯೋತ್ಪಾದಕರಿಗೆ ಮೊದಲು ಶಿಕ್ಷೆ ಆಗಬೇಕು ಅಂತ ಯಾದಗಿರಿ, ಕಲಬುರಗಿ, ಜೇವರ್ಗಿ ಹೀಗೆ ಸಾಲು ಕೋರ್ಟಿನ ವಕೀಲರು ಜಿಲ್ಲೆಯಲ್ಲೂ ಕಲಾಪಕ್ಕೆ ಹೋಗದೆ ಹೋರಾಟ ಮಾಡುತ್ತಿದ್ದಾರೆ. ದಾರಿಯಿಂದ ಹೋಗುತ್ತಿದ್ದ ಇಲ್ಲಿ ಸಾಕಷ್ಟು ಜನ BJPಯವರು ಈ ಹೋರಾಟದಲ್ಲಿ ಭಾಗಿಯಾಗಿರುವುದು ವಿಶೇಷವಾಗಿತ್ತು. ಇಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳನ್ನು ಮನವಿ ಪತ್ರ ಸಲ್ಲಿಸುವ ಮೂಲಕ ನಮ್ಮ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರು, ಯಾದಗಿರಿಯ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರು ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದಾರೆ. ಅವರೇ ಮಾತನಾಡ್ತಾರೆ, ಕೇಳಿಸಿ. ಖಂಡಿಸಿದ್ದು ಇರುತ್ತದೆ. ಆ ಖಂಡಿಸಿದ ಪ್ರಯುಕ್ತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಮಾನ್ಯರು ಸ್ವೀಕರಿಸಬೇಕಾಗಿ ವಿನಂತಿ. ಸರ್ ಪ್ಲೀಸ್ ಈ ಕಡೆ ಕೈ ಹಿಡ್ಕೊಳ್ಳಿ.
ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಪತ್ರವನ್ನು ಸ್ವೀಕರಿಸಿ ಹೋರಾಟಗಾರರು ಮತ್ತು ರಾಷ್ಟ್ರಪತಿಯವರನ್ನು ಸಲ್ಲಿಸುವಂತೆ ಕೇಳಿಕೊಂಡರು. ಇಲ್ಲಿ ದುಷ್ಟ ರಾಕೇಶನಿಗೆ ಶಿಕ್ಷೆ ಆಗುವಂತೆ ಮನವಿಯಲ್ಲಿ ಹೇಳಲಾಗಿತ್ತು. ಇದ್ದೇವೆ. ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಸುಪ್ರೀಂ ಕೋರ್ಟ್ನಲ್ಲಿ ಆಗಲು ಕೆಳ ನ್ಯಾಯಾಲಯದಲ್ಲಿ ಎಲ್ಲಿಯೂ ನಡಿಬಾರ್ದು ಅಂತಕ್ಕಂಥ ಒಂದು ಸ್ಪಷ್ಟ ಸಂದೇಶವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡು ಮನವಿ ಪತ್ರ ಸಲ್ಲಿಸಿದ್ದೇವೆ. ಅದಕ್ಕೆ ಸರ್ವ ಸದಸ್ಯರು ಒಮ್ಮತದ ಅಭಿಪ್ರಾಯವನ್ನು ಸಹ ವ್ಯಕ್ತಪಡಿಸಿದ್ದು ಇರುತ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಈ ರೀತಿಯ ಘಟನೆಗಳು ಮರುಕಳಿಸಬಾರ್ದು ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ನಾವು ಮನವಿ ಪತ್ರ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗೆ ತಲುಪಲು ನಾವು ಕೋರಿಕೊಂಡಿದ್ದು ಇರುತ್ತದೆ. ಸರ್, ಈಗ ಒಬ್ಬ ವಕೀಲರಾಗಿ ಆ ಒಂದು ಕೃತ್ಯ ಕೈಗೊಂಡ್ರಲ್ಲ, ಆ ರೀತಿ ಅದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತದ? ಸಮಾಜದಲ್ಲಿ ಯಾವುದೇ ಒಂದು ಘಟನೆ ನಡೆದರೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಕಾನೂನಿನಲ್ಲಿ ವಿಚಾರಣೆಗೆ ವ್ಯಾಪ್ತಿ ಇದೆ. ಆದರೆ ಯಾವಾಗ ಕಾನೂನನ್ನು ವ್ಯಕ್ತಿ ಕೈಗೆ ತೊಂತಾನೆ ಅಂಥ ಸಮಯದಲ್ಲಿ ಕಾನೂನು ವಿರುದ್ಧ ಕೃತ್ಯ ಆಗ್ತದೆ. ಇಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಲಯದಲ್ಲಿ ನಡ್ಕೊಳ್ತಕ್ಕಂಥ ರೀತಿ ಏನಪ್ಪ ಅಂದರೆ ಕಾನೂನು ಬಾಹಿರವಾಗಿರ್ತದೆ. ಅದಕ್ಕಾಗಿ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಒಬ್ಬ ವಕೀಲರಾಗಿ ಈ ರೀತಿ ಒಂದು ಕೃತ್ಯ ಕೈಗೊಂಡ್ರಲ್ಲ, ಈಗ ನೀವು ಸಾಮಾನ್ಯ ಜನ ಈ ತಪ್ಪು ಮಾಡಿದ್ರು ಓಕೆ, ವಕೀಲರಾದರೂ ತಿಳುವಳಿಕೆ ಉಳ್ಳವರು, ಕಾನೂನು ಬಲ್ಲವರು ಈ ರೀತಿ ಒಂದು ಕೃತ್ಯ ಕೈಗೊಂಡ್ರೆ ಅವ್ರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಬೇಕಂತೀರಿ? ಅದು ತನಿಖಾಧಿಕಾರಿಗಳು ಬಿಟ್ಟಿರ್ತಕ್ಕಂಥ ವಿಷಯ. ನಾವು ಏನಪ್ಪ ಅಂದ್ರೆ ಮಾಡಿರ್ತಕ್ಕಂಥ ಘಟನೆ ಖಂಡನೀಯವಾಗಿದೆ ಅಂತಕ್ಕಂಥ ದೃಷ್ಟಿಯಿಂದ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಜಿಲ್ಲಾ ವಕೀಲರ ಸಂಘ ಸರ್, ಅವ್ರು ಹೇಳಿದರು ಕಾನೂನು ಕ್ರಮ ಕೈಗೊಳ್ಬೇಕು ಅದೆಲ್ಲ ಹೇಳಿದರು. ಅದನ್ನು ಹೊರತುಪಡಿಸಿ ನಿಮಗೇನು ಅನ್ನಿಸ್ತದೆ ಆ ಕೃತ್ಯ ನೋಡಿದಾಗ? ನೋಡಿ, ಅಧ್ಯಕ್ಷರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ಈ ಕೃತ್ಯವನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಇದರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಮಾಡಿರ್ತಕ್ಕಂಥ ಅವಮಾನವನ್ನು ತೀವ್ರವಾಗಿ ಖಂಡಿಸ್ತೇವೆ. ಯಾರೇ ಸೀನಿಯರ್ ಇರಲಿ ಜೂನಿಯರ್ ಇರಲಿ ಕಾನೂನು ಚೌಕಟ್ಟಿನಲ್ಲಿ ಇರಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕಾನೂನು ಚೌಕಟ್ಟಿನಲ್ಲಿ ಯಾರೇ ತಪ್ಪು ಮಾಡಿದರೂ ಸಹಿತ ಅವರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಅವರಿಗೆ ಸರಿಯಾದ ರೀತಿಯಲ್ಲಿ ಕಾನೂನು ಕ್ರಮ ಕೈಗೊಂಡು ಅವರಿಗೆ ಶಿಕ್ಷೆ ಆಗಬೇಕು, ಕಲ್ಲು ಶಿಕ್ಷೆ ಆಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಡೀ ವಕೀಲರಿಗೆ, ದೇಶಾದ್ಯಂತ ವಕೀಲರಿಗೂ ಮತ್ತು ನ್ಯಾಯಾಧೀಶರಿಗೆ ಅವಮಾನ ಮಾಡಿದಂಗೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು ಕೃತ್ಯವನ್ನು ಜಿಲ್ಲಾ ವಕೀಲರ ಸಂಘದ ವತಿಯಿಂದ ತೀವ್ರವಾಗಿ ಮತ್ತೊಂದು ಬಾರಿ ಖಂಡಿಸ್ತೇವೆ. ಇದರಲ್ಲಿ ಯಾರೇ ಇರಲಿ, ಹಿನ್ನೆಲೆ ಅವರು ಯಾರದೇ ಕೈವಾಡ ಇರಲಿ, ಅದನ್ನು ಇದರಲ್ಲಿ ಶಿಕ್ಷೆಗೊಳಪಡ್ತಕ್ಕಂಥ ವಿಶೇಷವಾಗಿ ಅಂಡರ್ಟೇಕಿಂಗ್ ತೊಗೊಂಡು ಅವ್ರ ಮೇಲೆ FIR ಮಾಡಬೇಕು, ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಲ್ವಕೀಲು ಮತ್ತು ವ್ಯತ್ಯಾಸ ಇಲ್ಲ ಅಂತಕ್ಕಂಥ ಹೇಳಿದ್ರು ಸಹ ಅವರು ಅದೇ ಒಂದು ಮನಸ್ಥಿತಿಯಲ್ಲಿ ಹೊರಗಡೆ ಬರ್ತಾರೆ. ಸರ್, ಅವ್ರಿಗೆ ಎಸ್ದಿಲ್ಲ ಅಂತ ಅವ್ರು ಹೇಳ್ತಾರೆ ಸರ್. ಆದರೆ ಎಷ್ಟರ ಮಟ್ಟಿಗೆ ಅವ್ರು ಶೂ ತೊಗೊಂಡು ಎಸಲಿಕ್ಕೆ ಮುಂದಾಗಿದ್ದು ಎಷ್ಟರ ಮಟ್ಟಿಗೆ ಸರಿ? ನಾನು ಹೇಳ್ತೀನಲ್ಲ ಸರ್, ಇದರ ನೇರವಾಗಿ ಯಾವುದೋ ಒಂದು ಹಿನ್ನೆಲೆ ಇದೆ, ಕೈವಾಡ ಇದೆ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು 100% ಇದು ಸಾಮಾನ್ಯ ಅಲ್ಲ, ಅವ್ರು ಒಬ್ಬರೇ ಅಲ್ಲ, ಇದರಲ್ಲಿ ಹಿನ್ನೆಲೆ ಇದೆ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು? ನಾಡಕರ್, ಜಿಲ್ಲಾ ವಕೀಲರ ಸಂಘ ಮಾಜಿ ಅಧ್ಯಕ್ಷರು, ಯಾದಗಿರಿ. ಜೇವರ್ಗಿಯಲ್ಲೂ ತಾಲೂಕಾ ಬಾರ್ ಅಸೋಸಿಯೇಷನ್ ನೂತನ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರಾದ ಶಾಂತರಾಜ್ ಪಾಟೀಲ್, ಉಪಾಧ್ಯಕ್ಷರಾದ ಭಾಷಾ ಪಟೇಲ್, ಪ್ರಧಾನ ಕಾರ್ಯದರ್ಶಿಗಳಾದ ರಾಜಶೇಖರ್ ಶಿಲ್ಪಿ, ಜಂಟಿ ಕಾರ್ಯದರ್ಶಿಯಾದ ಮಲ್ಲಿಕಾರ್ಜುನ್ ಪೂಜಾರಿ ಹಾಗೂ ಖಜಾಂಚಿ ರವಿ ಜೀರ್ ಟೀಮ್ ಒಗ್ಗೂಡಿಕೊಂಡು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಲು ಬೈಕ್ ರ್ಯಾಲಿ ಮುಖಾಂತರ ಹೋರಾಟ ಮಾಡಿ ಮನುವಾದಿ ರಾಕೇಶ್ ಮೇಲೆ ಸೋಮೋಟೋ ಕೇಸ್ ದಾಖಲಿಸುವಂತೆ ಮನವಿ ಮಾಡಿಕೊಂಡರು ಎಂದು